ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದಲೇ ರನ್ಯಾ ರಾವ್ಗೆ ಭೂಮಿ ಮಂಜೂರಾಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೋಟಿ ಅವ್ಯವಹಾರ ಸ್ಮಗ್ಲಿಂಗ್ ಏನಿದೆ, ರನ್ಯಾ ರಾವ್ ಮಾಣಿಕ್ಯ ನಟಿ, ಈಗ ಮತ್ತೊಂದು ಅಂಶ ಹೊರಬಂದಿದೆ. 2023ರಲ್ಲಿ 12 ಎಕರೆ ಮಂಜೂರು ಮಾಡಿದೆ KIADB. 12 ಎಕರೆ ಕೊಟ್ಟಿರೋದು. ರನ್ಯಾ ನಿರ್ದೇಶಕಿಯಾಗಿರುವಂಥ ಕಂಪ್ನಿಗೆ ಸರ್ಕಾರನೇ ಭೂಮಿ ಕೊಟ್ಟಿದೆ 12 ಎಕರೆನ. ಏನು ಸರ್ಕಾರ ಜಮೀನು ಮಂಜೂರು ಮಾಡಿರುವಂಥ ದಾಖಲೆ TV5ಗೆ ಲಭ್ಯ ಆಗಿದೆ. ಸಿರೋಡಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿರ್ದೇಶಕಿಯಾಗಿದ್ದಾರೆ ರಮ್ಯಾ ಇವರು. ನೋಡಿ, KIADBಯಲ್ಲಿ ಒಂದು ಸೈಟು ಅಥವಾ ಜಮೀನು ತೆಗೆದುಕೊಳ್ಬೇಕು ನಾರ್ಮಲ್ ಪೀಪಲ್ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ. ನಡಕಾಡಬೇಕು, ಸುತ್ತಾಡಬೇಕು, ಓಡಾಡಬೇಕು, ಕೈಕಾಲು ಹಿಡಿಬೇಕು. ಆದರೆ ಈಕೆ ರನ್ಯಾ 12 ಎಕರೆ ಜಮೀನು ತೊಗೊಂಡಿರೋದು KIADB ಕಡೆಯಿಂದ 2023ರಲ್ಲಿ. ನೋಡಿ, ಆ ಡಾಕ್ಯುಮೆಂಟ್ ಕೂಡ ನಾವು ನೋಡ್ತಾ ಇದ್ದೀವಿ. ಅಫಿಷಿಯಲ್ ಆಗಿ ಗ್ರ್ಯಾಂಟ್ ಆಗಿರೋದು ಆಕೆಗೆ. ಅಂದರೆ ಒಂದು ಶಿರಾ ಹತ್ರ ಒಂದು ಕಂಪ್ನಿ ಓಪನ್ ಮಾಡಿದ್ರು ಅವರು. ಕಂಪ್ನಿ ಓಪನ್ ಮಾಡಿ 7 ತಿಂಗಳಿಗೆ ಭೂಮಿ ಸ್ಯಾಂಕ್ಷನ್ ಆಗಿದೆ ಅಂತ ಅವ್ರಿಗೆ. 12 ಎಕರೆ ಹೆಂಗೆ ಸಾಧ್ಯ ಇದು? ಯಾರೋ ಒಬ್ಬ ಪ್ರಭಾವಿ ರಾಜಕಾರಣಿಯ ನೆರಳು ಈಕೆ ಮೇಲಿದೆ. ಯಾರ್ದೋ ಪ್ರಭಾವ ಇದೆ, ಪ್ರಭಾವಿ ರಾಜಕಾರಣಿದು. ಹಾಗಾಗಿನೇ 12 ಎಕರೆ ಭೂಮಿ ಮಂಜೂರಾಗಿರೋದು. ಅಂದರೆ ರಾಜಕೀಯ ನಾಯಕರ ಕೃಪಾ ಕಟಾಕ್ಷ ಏನಾದರೂ ಇದೆಯಾ ಈಕೆಗೆ? ರನ್ಯಾ ಕಂಪನಿಯೊಂದರ ನಿರ್ದೇಶಕಿಯಾಗಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಜಮೀನು ಮಂಜೂರು ಮಾಡಿರುವಂಥ ಒಂದು ವಿಚಾರ. ಅದರ ಜೊತೆಗೆ ರಷಬ್ ಅನ್ನುವಂಥ ವ್ಯಕ್ತಿ, ಆಕೆ ಮತ್ತು ಈಕೆ ಏನಿದ್ದಾರೆ ಇಬ್ಬರು ಡೈರೆಕ್ಟ್ರು ಆ ಕಂಪ್ನಿದು. ಕಬ್ಬಿನಹಳ್ಳಿ ರಷಬ್ಬು ಹಾಗೆ ರನ್ಯಾ. ಕ್ರಿಸೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಒಂದು ಕಂಪ್ನಿ ಇದು. 2022ರಲ್ಲಿ ಇವರು ಓಪನ್ ಮಾಡ್ತಾರೆ. ಅದಾದಮೇಲೆ ಓಪನ್ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಇವ್ರಿಗೆ 12 ಎಕರೆ ಸರ್ಕಾರದಿಂದಲೇ ಭೂಮಿ ಮಂಜೂರಾಗುತ್ತೆ.